ದಿನದಿಂದ ದಿನಕ್ಕೆ ಸೈಬರ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಸಾಮಾನ್ಯ ಜನರುಗಳಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಅವರ ಮೊಬೈಲನ್ನು ಹ್ಯಾಕ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಏನೋ ಉಪೇಂದ್ರ ಮತ್ತೆ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲನ್ನು ಕೂಡ ಇದೀಗ ಸೈಬರ್ ಕಳ್ಳರು ಹ್ಯಾಕ್ ಮಾಡಿರುವಂಥದ್ದು. ಮೆಸೇಜ್ಗಳ ಮೂಲಕ ಹ್ಯಾಕನ್ನು ಮಾಡ್ತಾರೆ. ಈ ಒಂದು ಹ್ಯಾಕಿಂಗನ್ನು ಹೇಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಫನೀಂದ್ರ ಅವರಿದ್ದಾರೆ, ಸೈಬರ್ ಎಕ್ಸ್ಪರ್ಟ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಸೈಬರ್ ಕಳ್ಳರ ಹಾವಳಿಗಳು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಇವತ್ತು ಉಪೇಂದ್ರ ಮತ್ತು ಅವರ ಪತ್ನಿಯ ಮೊಬೈಲನ್ನು ಹ್ಯಾಕ್ ಮಾಡಿರುವಂಥದ್ದು ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಸರ್, ಮತ್ತು ಯಾವ ರೀತಿಯಾಗಿ ಸೈಬರ್ ಅಟ್ಯಾಕ್ ಆಗುತ್ತೆ? ಸಾಧಾರಣವಾಗಿ ಹ್ಯಾಕ್ ಮಾಡಬೇಕಾದ್ರೆ ಇಟ್ ಈಸ್ ಅ ರೆಸ್ಪಾನ್ಸಿವ್ ಅಪ್ರೋಚ್ ಅಂತ ಕರಿತೀವಿ ನಾವು. ಅಂದರೆ ಒಬ್ಬ ಹ್ಯಾಕರ್ ಆಗಿರುವಂಥವನು ಒಂದು ಅಟೆಂಪ್ಟ್ ಮಾಡ್ತಾನೆ. ಅಟೆಂಪ್ಟ್ ಮಾಡಿದಾಗ ಒಬ್ಬ ಯೂಸರ್ ಆಗಿದ್ಕೊಂಡು ಅವ್ರು ಯಾವ ರೀತಿ ಪ್ರಕ್ರಿಯೆ ಕೊಡ್ತಾರೆ ಅದಕ್ಕೆ ಬೇಸಿಸ್ ಮೇಲೆ ಅದು ಹ್ಯಾಕ್ ಆಗುತ್ತಿಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ ನಾವು. ಈ ಒಂದು ಪ್ರಕರಣದಲ್ಲಿ ಏನಾಗಿದೆ, ಅವ್ರಿಗೆ ಯಾವುದೋ ಒಬ್ಬ ಸೋ ಕಾಲ್ಡ್ ಡೆಲಿವರಿ ಬಾಯ್ ಫೋನ್ ಮಾಡ್ತಾನೆ. ನಿಮ್ಮ ಅಡ್ರೆಸ್ ನಂಗೆ ಗೊತ್ತಾಗ್ತಿಲ್ಲ, ನನಗೆ ಲೊಕೇಶನ್ ಬೇಕಿದೆ, ಆ ಕಾರಣಕ್ಕೆ ನೀವು ಕಾಲಲ್ಲಿ ಇರಬೇಕಾದ್ರೆ ಅಥವಾ ಕಾಲ್ ಆದ ನಂತರ ಉದಾಹರಣೆಗೆ ಒಂದು ಕೋಡ್ ರನ್ ಮಾಡೋಕ್ಕೆ ಹೇಳ್ತಾನೆ ಅವನು. ಅಂದರೆ ದಿಸ್ ಇಸ್ ಕಾಲ್ಡ್ USSD ಕೋಡ್ ಅಂತ. ನಮ್ಮ ಹಳೆ ಕೀಪ್ಯಾಡ್ ಫೋನಲ್ಲಿ ಇರಬೇಕಾದ್ರೆ ನಾವು ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ಆ ಕೋಡ್ಗಳೆಲ್ಲ. ಇವಾಗ ಅದೆಲ್ಲ ಅಷ್ಟು ಸಾಧಾರಣ ಯೂಸ್ ಮಾಡ್ತಿಲ್ದಿರುವಂಥ ಕೆಲವು ಕೋಡ್ಗಳವೆಲ್ಲ, ಬಟ್ ಕೋಡ್ ಇವತ್ತಿಗೂ ವರ್ಕ್ ಆಗುತ್ತೆ. ಅವನೇನು ಹೇಳ್ತಾನೆ, ಫೋನ್ ಮಾಡಿಬಿಟ್ಟು ಆ ಕೋಡ್ನ ಅಂದರೆ *# ಒಂದು ಕೋಡ್ ಕೊಟ್ಬಿಟ್ಟು ಅದಕ್ಕೊಂದು ಮೊಬೈಲ್ ನಂಬರ್ನ ಹಾಕಿ ಮತ್ತು ಹ್ಯಾಶ್ ಹೊಡೆದ್ರೆ ಅದು ಒಂದು ಆ್ಯಕ್ಟಿವಿಟಿಗೆ ಅದು ಇನ್ಪುಟ್ ಕೊಟ್ಟು ಹಾಕ್ಲಿಕ್ಕೆ ಅದು. ಸೊ ಆ ರೀತಿಯಲ್ಲಿ ಅವ್ನು ನಂಬರ್ ಕೊಟ್ಬಿಟ್ಟು ಈ ಥರ ಒಂದು ಕೋಡ್ ರನ್ ಮಾಡಿ ನಂಬರ್ ಹಾಕಿ ಅಂತ ಹೇಳ್ತಾನೆ ಅವನು. ಆ ಥರ ಹಾಕಿದ ನಂತರ ಏನಾಗುತ್ತೆ, ಆಲ್ ದ ಆ್ಯಕ್ಟಿವ್ ಕಾಲ್ಸು ಮತ್ತು SMS ಫಾರ್ವರ್ಡ್ ಆ ನಂಬರ್ಗೆ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, ಉದಾಹರಣೆಗೆ ವಾಟ್ಸಪ್ ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಿಮಗೇನು ಬೇಕಿದೆ, ಒಂದು ನಂಬರಿನ ಒಂದು OTP ಬೇಕಿರುತ್ತೆ ನಿಮಗೆ. ಆ OTP ಬರಬೇಕಾದ್ರೆ ಈ ಥರ ಏನು ಫಾರ್ವರ್ಡ್ ಆಗಿರುತ್ತಲ್ಲ, ಆ ಫಾರ್ವರ್ಡ್ ಆದಾಗ SMS ಏನು OTP ಬರುತ್ತೆ ಅದು ಕೂಡ ಫಾರ್ವರ್ಡೆಡ್ ನಂಬರ್ಗೆ ರಿಸೀವ್ ಆಗುತ್ತದು. ಆ ರಿಸೀವ್ ಆದ ತಕ್ಷಣ ಏನು ಮಾಡ್ತಾನೆ ಅವನು, ನಿಮ್ಮ ವಾಟ್ಸಪ್ನ ಅವನ ಮೊಬೈಲಲ್ಲಿ ಆ್ಯಕ್ಟಿವೇಟ್ ಮಾಡ್ತಾನೆ. ಆ್ಯಕ್ಟಿವೇಟ್ ಮಾಡಿದಂಥ ನಿಮ್ಮ ಕಾಂಟ್ಯಾಕ್ಟ್ಸ್ಗಳೆಲ್ಲ ಏನಿರುತ್ತೆ ಅವ್ರಿಗೆ ಮೆಸೇಜ್ಗಳು ಶುರು ಮಾಡ್ತಾನೆ. ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿ ಆಗಿರೋದು. ಅಂದರೆ ಇವರ ಕಂಪ್ಲೀಟ್ ವಾಟ್ಸ್ಯಾಪು ಫ್ರಾಡ್ಸ್ಟರ್ ಅಕೌಂಟ್ ಟೇಕ್ ಓವರ್ ಮಾಡಿಬಿಟ್ಟು ಅವ್ರು ಇರೋಂಥ ಕಾಂಟ್ಯಾಕ್ಟ್ಗಳಿಗೆಲ್ಲ ನಂಗೆ ದುಡ್ಡು ಕೊಡಿ, ದುಡ್ಡು ಹಾಕಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕಳ್ಸೋಕ್ಕೆ ಶುರು ಮಾಡಿದ್ದಾನೆ. ಸೊ ದಟ್ ಈಸ್ ಅ ಸಿಚುವೇಶನ್ ವಿಚ್ ವಿ ಆರ್ ವಿಟ್ನೆಸ್ಸಿಂಗ್ ರೈಟ್ ನೌ. ಸರಿ, ಪ್ರಮುಖವಾಗಿ ಈಗ ನೀವು ಹೇಳಿದ್ರಿ ವಾಟ್ಸಪ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿ, ಅಕೌಂಟ್ಗಳು ಯಾವ ರೀತಿಯಾಗಿ ಅವನಿಗೆ ಸಿಗುತ್ತೆ ಅಂತ ಹೇಳಿ ಸರ್. ಸೊ ಇದರಲ್ಲಿ ಅವನಿಗೆ ಬೇರೆ ಇನ್ನೇನು ಅಕೌಂಟ್ ಸಿಕ್ಕಿರೋದಿಲ್ಲ, ಕೇವಲ ವಾಟ್ಸಪ್ ಮಾತ್ರ ಆ್ಯಕ್ಸಸ್ ಸಿಕ್ಕಿದೆ ಅವನಿಗೆ. ವಾಟ್ಸಪ್ ಸಿಕ್ಕಿದ ನಂತರ ಬಿಕಾಸ್ ದಟ್ ಅಫಿಷಿಯಲ್ ನಂಬರ್ ಬಿಲಾಂಗ್ಸ್ ಟು ಅ ಸೆಲೆಬ್ರಿಟಿ ಇನ್ ದಿಸ್ ಕೇಸ್. ಸೊ ಯಾಕಂದರೆ ಮೆಸೇಜ್ ಮಾಡಿದಾಗ ಏನಾಗುತ್ತೆ, ಆ ಸೆಲೆಬ್ರಿಟಿಗೆ ನಾವು ಮೆಸೇಜ್ ಮಾಡ್ತೀರಿ ಅಂತ ಎಲ್ರಿಗೂ, ಬಿಕಾಸ್ ಕಾಂಟ್ಯಾಕ್ಟಲ್ಲಿರೋದ್ರಿಂದ ನಂಬರ್ ಅದೇ ಆಗಿರೋದ್ರಿಂದ, ಸೊ ಜನ ಮೆಸೇಜ್ ರಿಸೀವ್ ಮಾಡ್ಕೊಂಡಾಗ ಉಪೇಂದ್ರ ಅವರೇ ದುಡ್ಡು ಬೇಕು ಅಂತ ಕೇಳ್ತೀಯಾರಂತೇನೋ, ಅಥವಾ ಪ್ರಿಯಾಂಕಾ ಅವರೇನೇ ನಂಗೆ ದುಡ್ಡು ಬೇಕು ಅಂತ ಕೇಳ್ತೀಯಾರಂತೇನೋ ಆ ಒಂದು ಇಂಪ್ರೆಷನ್ ಬರುತ್ತೆ. ಬಿಕಾಸ್ ಅವರ ನಂಬರು ಸೇಮ್ ಇರುತ್ತೆ. ಬಿಕಾಸ್ ಅವ್ರು ಫಾರ್ವರ್ಡ್ ಮಾಡೋದ್ರಿಂದ ಇವರ ವಾಟ್ಸಪ್ಪು ಫ್ರಾಡ್ಸ್ಟರ್ ಮೊಬೈಲಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಿದ ಯಾವ ಅಕೌಂಟ್ ಕೂಡ ಅವ್ನು ಟೇಕ್ ಓವರ್ ಮಾಡಲಿಕ್ಕೆ ಬರೋದಿಲ್ಲ. ಪ್ರೊವೈಡೆಡ್ ಅವನ ಬಳಿ ಈಗಾಗಲೇ ಇವರಿಗೆ ಸಂಬಂಧಪಟ್ಟಿರುವಂಥ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರು ಅಂಥವೆಲ್ಲ ಇನ್ಫಾರ್ಮೇಷನ್ ಇತ್ತು ಅಂತ ಕೇಳಿದ್ರೆ, ಅಂಥ ಕೇಸ್ಗಳಲ್ಲಿ ಇವ್ರ ನಂಬರ್ಗೆ ಬರುವಂಥ SMS OTP ಬರಬೇಕಾಗಿರುವಂಥ SMS ಅದು ಸಹ ಅವನಿಗೆ ರಿಸೀವ್ ಆಗುತ್ತೆ. ಅಲ್ಲಿ ಬಿಗ್ಗೆಸ್ಟ್ ಫ್ರಾಡ್ ವಿ ವುಡ್ ಹ್ಯಾವ್ ಸೀನ್ ದ್ಯಾಟ್. ಬಟ್ ಈ ಒಂದು ಸಿಚುವೇಷನ್ ಏನಾಗಿದೆ, ಇಟ್ ಈಸ್ ನಾಟ್ ಅ ವೆರಿ ಟಾರ್ಗೆಟೆಡ್ ಕ್ರೈಮ್. ಇದು ತುಂಬ ಜನಕ್ಕೆ ಈ ರೀತಿ ಅಟೆಂಪ್ಟ್ಗಳು ಆಗ್ತಿರುತ್ತೆ. ಯಾರು ಆ ಥರ ರಿಕ್ವೆಸ್ಟ್ಗೆ ಕೋಆಪ್ರೇಟ್ ಮಾಡ್ತಾರೋ ಅವ್ರ ಅಕೌಂಟ್ ಟೇಕ್ ಓವರ್ ಆಗುತ್ತೆ. ಬಟ್ ಟಾರ್ಗೆಟೆಡಾಗಿ ಮಾಡುವಂಥ ಪ್ರಕರಣಗಳು ಕಡಿಮೆ. ಇವರ ಪ್ರಕರಣದಲ್ಲಿ ಇವ್ರಿಗೆ ಟಾರ್ಗೆಟ್ ಮಾಡಿದಾರಾ ಅಥವಾ ಜನರಲ್ಲ ಯಾರಿಗೋ ಫೋನ್ ಮಾಡಿದ್ದಾರೆ, ಅದಕ್ಕೆ ಇವರು ಬಲಿಪಶುಗಳಾಗಿದ್ದಾರೆ ಅಂತ ಇನ್ನು ಮುಂದೆ ಕಾದು ನೋಡಬೇಕಿದೆ. ಸರ್, ಈಗ ಪ್ರಮುಖವಾಗಿ ನೀವು ಹೇಳಿದ್ರಿ ಅವ್ರ ವಾಟ್ಸಪ್ ಅಕೌಂಟ್ ಮಾತ್ರ ಅವ್ರ ಹತ್ರ ಇರುತ್ತೆ. ಅವರ ಉದ್ದೇಶ ಏನು ಸರ್? ಬರೀ ನಿಮ್ಮ ವಾಟ್ಸಪ್ನ ಹಿಡ್ಕೊಳ್ಳೋದಾದರೆ ಅವರ ಉದ್ದೇಶ ಏನು ಅಂತ? ಉದ್ದೇಶ ಅಂತ ಕೇಳಿದ್ರೆ, ಯಾವುದೇ ಒಂದು ನೋನ್ ವಾಟ್ಸಪ್, ಉದಾಹರಣೆಗೆ ನಿಮ್ಮ ಗೆಳೆಯ ಯಾರೋ ತಕ್ಷಣ ಮೆಸೇಜ್ ಮಾಡ್ತಾನೆ ನಿಮಗೆ, ನಾನು ತುಂಬ ಅರ್ಜೆಂಟಲ್ಲಿದ್ದೀನಿ, ನನಗೆ ಇಮ್ಮಿಡಿಯೇಟ್ ಒಂದು 5,000 ರೂಪಾಯಿ ಬೇಕಿದ್ದು, ಈ ನಂಬರ್ಗೆ ಹಾಕು ನೀನು ಅಂತ ಕಳಿಸ್ತಾರೆ. ಆ ನಂಬರ್ಗೆ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ. ನಿಮ್ಮ ನಂಬರ್ಗೆ ವಾಟ್ಸಪ್ ಈ ಥರ ಮುಖಾಂತರ ಹ್ಯಾಕ್ ಆಗಿಬಿಟ್ಮೇಲೆ ನನ್ನ ಹತ್ರ ಇರುತ್ತೆ ಅಂತ ಹೇಳಿದ್ರೆ, ನಾನು ಇನ್ನೊಬ್ರು ಕಳಿಸ್ತೀನಿ ಮೆಸೇಜು, ಈ ನಂಬರ್ಗೆ ಬೇರೆ ನಂಬರ್ ಕೊಟ್ಬಿಟ್ಟು ನಾನು ಒಂದು 5,000 ರೂಪಾಯಿ ಅಕೌಂಟಿಗೆ ಬರಬೇಕಿದೆ, ನನಗೆ ಇಮ್ಮಿಡಿಯೇಟ್ ಹಾಕು, ಆಮೇಲೆ ನಾನು ನಿಮಗೆ ಕೊಡ್ತೀನಿ ಅಂತ ಮೆಸೇಜ್ ಮಾಡ್ತೀನಿ. ನಾನು ಫೋನ್ ಮಾಡೋ ಪ್ರಯತ್ನ ಮಾಡ್ತಾರೆ. ನಾನು ಡಿಸ್ಕನೆಕ್ಟ್ ಮಾಡಿ ವಾಟ್ಸಪ್ ಕಳಿಸ್ತೀನಿ, ಮತ್ತು ಅವ್ರಿಗೆ ಫೋನ್ ಮಾಡಬೇಡ, ನಾನು ಬೇರೆ ಕಡೆ ಬ್ಯುಸಿ ಇದ್ದೀನಿ,
ಫೋನ್ ರಿಸೀವ್ ಮಾಡಲಿಕ್ಕಾಗಲ್ಲ, ದುಡ್ಡು ಹಾಕುವುದು ಸಂಜೆ ಸಿಗ್ತೀನಿ ನಾನು. ಇಷ್ಟು ಹಾಕಿದ್ರೆ ಯಾರನ್ನ ಹಾಕದೇ ಇರ್ತಾರೆ ಅಮೌಂಟು. ನೋನ್ ವ್ಯಕ್ತಿನಪ್ಪ, ನನ್ನ ಫ್ರೆಂಡ್ ಇವನು, ಸಂಜೆ ಸಿಗ್ತೀನಿ ಹೇಳಿದ್ದಾನೆ ಹಾಕ್ತೀನಿ. ಸೊ ಆ ರೀತಿಯಲ್ಲಿ ಆಗುವಂಥ ಕೆಲವು ಪ್ರಕರಣಗಳಿದು. ಸರಿ, ನನಗೆ ಒಂದು ಕ್ಯೂರಿಯಾಸಿಟಿ ಇರುವಂಥ ಪ್ರಶ್ನೆ. ಪ್ರಮುಖವಾಗಿ ನಾವು ಒಂದು ನಮ್ಮ ಎಕ್ಸಾಂಪಲ್ ನನ್ನ ವಾಟ್ಸಪ್ನ ಯಾವುದಾದ್ರೂ ಒಂದು ಸಿಸ್ಟಮ್ನಲ್ಲಿ ಅಥವಾ ಇನ್ನೊಂದು ಫೋನಲ್ಲಿ ನಾನು ಲಾಗಿನ್ ಮಾಡಿದ್ರೆ ಚಾರ್ಟ್ಗಳು ಸೇಮ್ ಕಾಣಿಸುತ್ತೆ. ಈ ಪ್ರಕರಣದಲ್ಲಿ ಆ ರೀತಿಯಾಗಿ ಚಾರ್ಟ್ಸ್ಗಳು ಕಾಣೋದಿಲ್ವಾ ಸರ್? ಈಗ ನಾನು ಮೆಸೇಜ್ ಮಾಡಿದ ಅಥವಾ ಹ್ಯಾಕರ್ ಮೆಸೇಜ್ ಮಾಡಿದಂಥದ್ದು ನನ್ನ ಫೋನಲ್ಲಿ ಕಾಣಿಸೋದಿಲ್ವಾ? ಇಲ್ಲ, ನಿಮ್ಮ ಫೋನಲ್ಲಿ ಯಾವಾಗ ಹ್ಯಾಕರ್ ಫೋನ್ನಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೋ ನಿಮ್ಮ ಮೊಬೈಲಲ್ಲಿ ನಿಮಗೆ ವಾಟ್ಸಪ್ ಆ್ಯಕ್ಸೆಸ್ ಇರೋದಿಲ್ಲ. ನಿಮ್ಮ ವಾಟ್ಸಪ್ ವಿಲ್ ಎಕ್ಸಿಟ್. ಆವಾಗ ಅವ್ನು ಲಾಗಿನ್ ಮಾಡಿರ್ತಾನೆ. ಒಂದು ವಾಟ್ಸಪ್ಗೆ ಸಂಬಂಧಪಟ್ಟಿರುವಂಥ ಒಂದು ವಾಟ್ಸಪ್ ನಂಬರು ಒಂದೇ ಕಡೆ ಲಾಗಿನ್ ಆಗಲಿಕ್ಕೆ ಸಾಧ್ಯ. ನಾವು ವಾಟ್ಸಪ್ ವೆಬ್ ಅಂತ ಮಾಡ್ತೀವಿ, ಅದು ಎರಡನೇ ಲಾಗಿನ್ ಅಂತ ಲೆಕ್ಕ ಬರೋದಿಲ್ಲ. ನಮ್ಮ ಮೊಬೈಲಲ್ಲಿರೋದು ಕಂಪ್ಯೂಟರ್ ಕೂಡ ಕಾಣಬೇಕು ಅಂತ ಕೊಡುವಂಥ ಒಂದು ಪ್ರಕ್ರಿಯೆ ಅಷ್ಟೇ ಅದು. ಬಟ್ ಎರಡು ಡಿವೈಸ್ಗಳಲ್ಲಿ ಒಂದೇ ನಂಬರ್ಗೆ ಏಕಕಾಲಕ್ಕೆ ಆ್ಯಕ್ಟಿವೇಟ್ ಮಾಡೋ ಪ್ರೊವಿಷನ್ ಇಲ್ಲ. ಸೊ ಹಾಗಾಗಿ ಅಲ್ಲಿ ನೀವು ವಾಟ್ಸಪ್ ಟೇಕ್ ಓವರ್ ಮಾಡಿದ ಅವನ ಕಂಪ್ಲೀಟ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಏನು ಸಿಕ್ಕಿದೆ ಅದು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು ಅವನಿಗೆ. ಬಟ್ ನಂಗೆ ದುಡ್ಡು ಬೇಕು ಅಂತ ಕಳಿಸಿದ್ರೆ ಯಾವುದು ರಿಪ್ಲೈ ಮಾಡ್ತಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಬೇಸಿಸ್ ಮೇಲೆ ಈ ಥರ ಪ್ರಕರಣಗಳು ನಡೆಯೋದು. ವಾಟ್ಸಪ್ ಅಕೌಂಟ್ ಟೇಕ್ ಓವರ್ ಮಾಡಿದಾಗ ಇದೇ ರೀತಿ ಮೋಡಸ್ ಆಪರೇಂಡಿ ನಡೆಯೋದು. ಸರ್, ಈಗ ಮುಂದಿನ ಹಂತವಾಗಿ ಈಗಾಗಲೇ ದೂರು ದಾಖಲು ಮಾಡಿದ್ದಾರೆ, ಮುಂದಿನ ಹಂತವಾಗಿ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ಬೋದು, ಮತ್ತು ಇದಕ್ಕೆ ಕಂಡು ಹಿಡಿಲಿಕ್ಕೆ ಯಾವುದಾದ್ರೂ ದಾರಿಗಳಿದೆಯಾ ಅಂತ? ಕಂಡು ಹಿಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯತೆಗಳಿದೆ. ಆದರೆ ಇವಾಗ ವಾಟ್ಸಪ್ಪು ಇವಾಗೇನು ಫಾರ್ವರ್ಡ್ ನಂಬರ್ ಆಯಿತು, ಆ ನಂಬರ್ ಎಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅವನ ಲೊಕೇಶನ್ ಎಲ್ಲ ಚೆಕ್ ಮಾಡ್ಬೋದು. ಬಟ್ ಅವನು ಭಾರತ ದೇಶದಲ್ಲೇ ಇದ್ದರೆ ಅವನು ಹುಡುಕಿ ಕರ್ಕೊಂಬರ್ಬೋದಿದೆ. ನಮ್ಮ ಸೈಬರ್ ಕ್ರಿಮಿನಲ್ಸ್ಗಳಿಗೆ ಒಂದು ಅದ್ಭುತವಾಗಿರುವಂಥ ಒಂದು ಬೆನಿಫಿಟ್ ಅವ್ರಿಗೇನು ಸಿಗ್ತಿದೆ ಅಂತ ಕೇಳಿದ್ರೆ, ಅವರು ದುಬೈನಲ್ಲೋ ಉಗಾಂಡ, ಪನಾಮ, ರಷ್ಯಾ ಅಂತ ಕಡೆ ಕೂತ್ಕೊಂಡು ಇಂಥ ಕೆಲಸ ಮಾಡ್ದ ಅಂತ ಕೇಳಿದ್ರೆ ಇಲ್ಲಿಂದ ಹೋಗಿ ಅವರು ಹಿಡ್ಕೊಂಬರುವಂಥ ಒಂದು ಪ್ರಾವಿಷನ್ನು ಈ ಒಂದು ಮೂಮೆಂಟಲ್ಲಿ ನಮಗಿಲ್ಲ. ಅಂದರೆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಅಂತ ಕರಿತೀವಿ. ಆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಇಂಥ ಪ್ರಕರಣಗಳಿಗೆ ಬರೋದಿಲ್ಲ. ಟೆರರಿಸ್ಟ್ ಆಗಿದ್ದರೆ ಅವನ್ನ ಎತ್ತಕೊಂಬರೋದಕ್ಕೆ ಪ್ರಾವಿಷನ್ಗಳಿದೆ ಕೆಲವು ಕಂಟ್ರಿಗಳಲ್ಲಿ. ಬಟ್ ಈ ಒಂದು ಪ್ರಕರಣದಲ್ಲಿ ಆ ಥರ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಇಲ್ಲದೆ ಇರೋದ್ರಿಂದ ಭಾರತ ಬಿಟ್ಟು ಬೇರೆ ದೇಶದಿಂದ ಇಂಥ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಸದ್ಯದಲ್ಲಿ ಅವರು ಹಿಡ್ಕೊಂಬರುವಂಥ ಪ್ರಕ್ರಿಯೆ ಸಾಧ್ಯವಿಲ್ಲ. ಸೊ ಸೈಬರ್ ಕ್ರಿಮಿನಲ್ಗಳು ಬೇರೆ ಬೇರೆ ದೇಶದಿಂದ ಕೂತ್ಕೊಂಡ್ಬಿಟ್ಟು ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ದಟ್ಸ್ ಎ $multi-billion ಬಿಸ್ನೆಸ್ ಟುಡೇ. ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಏನು ಮಾಡ್ಬೋದು ಅಂತ ಕೇಳಿದ್ರೆ, ಇವರು ಯಾರು ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಅವರಿದ್ದಾರೆ, ಅವ್ರು ಇಮಿಡಿಯೇಟ್ ಹೋಗಿ ಏರ್ಟೆಲ್ ಶೋರೂಮು, ವೋಡಾಫೋನ್ ಶೋರೂಮು ಏನು ಸಿಮ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ ಅವ್ರಿಗೆ, ಅವ್ನು ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೊಗೊಂಡು ಅದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ನೆಕ್ಸ್ಟ್ 24 ಅವರ್ಸಲ್ಲಿ ಅವ್ರಿಗೆ ಯಾವುದು SMS ಇನ್ಕಮಿಂಗು ಬರೋದಿಲ್ಲ, ಔಟ್ಗೋಯಿಂಗು ಹೋಗೋದಿಲ್ಲ. ಅದೊಂದು ಲಿಮಿಟೇಷನ್ ಇರುತ್ತೆ. ಸೊ 24 ಗಂಟೆ ಆದ ನಂತರ ಅವರು ಮತ್ತೆ ವಾಟ್ಸಪ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮತ್ತೆ ಅವ್ರಿಗೆ ಅಕೌಂಟ್ ಅವ್ರಿಗೆ ವಾಪಸ್ ಬರುತ್ತೆ. ಆ 24 ಗಂಟೆಯಲ್ಲಿ ಆಗಬಹುದಾದಂಥ ಒಂದು ಟ್ರಾನ್ಸ್ಫರ್ಗಳೇನಿದೆ ಆ ವಿಚಾರವಾಗಿ ಅವರು ಪಬ್ಲಿಕ್ಗೆ ಬಂದು ದುಡ್ಡು ಹಾಕಬೇಡಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅಷ್ಟಕ್ಕೂ ಮೀರಿ ಈ ವಿಚಾರಗಳ ನ್ಯೂಸ್ಗಳನ್ನ ನೋಡದೆ ಯಾರಾದರೂ ಆ ವಾಟ್ಸಪ್ ಮೆಸೇಜ್ಗಳು ನಂಬ್ಕೊಂಡು ದುಡ್ಡು ಹಾಕಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ. ಸರ್, ಈಗ ಪ್ರಮುಖವಾಗಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೆಲೆಬ್ರಿಟೀಸ್ ಈಗ ಆಯಿತು, ಅದು ಮುನ್ನೆಲೆಗೆ ಬಂತು, ಒಂದಿಷ್ಟು ಸಾಮಾನ್ಯ ಜನರಿಗಾಗುತ್ತೆ. ಆಗ ಅವರು ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು ಸರ್? ನೋಡಿ, ಯಾವುದೇ ಒಂದು ಕಾಲ್ ಫೋನ್ ಮಾಡಿದಾಗ ಈ USSD ಕೋಡು ಅಂದರೆ *# ಅಂತ ಶುರುವಾಗಿ ಏನೋ ಒಂದು ನಂಬರ್ ಹಾಕ್ಬಿಟ್ಟು ಹ್ಯಾಶ್ ಡಯಲ್ ಮಾಡಿ ಅಂತ ಹೇಳಿದ್ರೆ, ಆದರೆ ಯಾವ ಒಂದು ಕೋಡ್ನ ಕೂಡ ರನ್ ಮಾಡಬಾರ್ದು. ಬಿಕಾಸ್ ಅವ್ರು ಹೇಳ್ತಾರೆ ಇದು ರನ್ ಮಾಡಿ ನಮಗೆ ಲೊಕೇಶನ್ ಬಂದ್ಬಿಡುತ್ತೆ, ನಿಮ್ಮದು ಈಸಿ ಆಗುತ್ತೆ. ನಂಬೋರಿದ್ರು ಅಂತ ಕೇಳಿದ್ರೆ ಏನು ಬೇಕೋ ಹೇಳ್ತಾರೆ. ಅಂದರೆ ಈ ಥರ ಮಾಡಬಾರ್ದು ಅಂತ ಗೊತ್ತಿತ್ತು ಅಂತ ಕೇಳಿದ್ರೆ ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಆ ಒಂದು ಅವೇರ್ನೆಸ್ ಎಲ್ರಿಗೂ ಇರಬೇಕಿರುತ್ತೆ. ಯಾವುದೇ ಒಂದು ಕಾಲ್ ಬಂದಾಗ ಅಥವಾ ಕಾಲ್ ಆದ ನಂತರ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟು ಇದಕ್ಕೆ ನಂಬರ್ ಡಯಲ್ ಮಾಡಿ ನೀವು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವತ್ತಿನ ದಿನ ಯಾವುದೇ ಡೆಲಿವರಿ ಅಪ್ಲಿಕೇಶನ್ಗಳಿರ್ಬೋದು, ಎವ್ರಿಥಿಂಗ್ ಗೋಸ್ ಬೈ ಯುವರ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್, ಅಂದರೆ ಪ್ರಾಪರ್ ಪಿನ್ ಪಾಯಿಂಟ್ ಲೊಕೇಶನ್ ಬೇಸಿಸ್ ಮೇಲೆ ಹೋಗುತ್ತೆ. ನೀವು ಎಲ್ಲಿಂದ ಲೊಕೇಶನ್ ಕೊಟ್ಟಿರ್ತೀರ ಅಲ್ಲಿಗೆ ಬರ್ತಾರೆ. ಮೋಸ್ಟ್ಲಿ ಬಿಲ್ಡಿಂಗಲ್ಲಿ 4ನೇ ಫ್ಲೋರ್ 8ನೇ ಫ್ಲೋರ್ ಗೊತ್ತಿಲ್ಲದೆ ಇರ್ಬೋದು. ಗ್ರೌಂಡ್ ಫ್ಲೋರ್ ತನಕ ಬರೋದಕ್ಕೆ ಏನೋ ವ್ಯವಸ್ಥೆ ಬೇಕಿದೆ, ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಅಷ್ಟು ಮಾಡ್ತಾರೆ ಅದನ್ನು. ಸೊ ದಯವಿಟ್ಟು ಯಾವುದೇ ಒಂದು ಕಾಲ್ ಮಾಡಿದಾಗ ಯಾವುದೇ ಒಂದು ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಒಂದು ಕೋಡ್ ರನ್ ಮಾಡೋದಾಗಲಿ ಆ ಥರ ಮಾಡಿದ್ರೆ ಈ ಥರ ಅಕೌಂಟ್ ಟೇಕ್ ಓವರ್ ಆಗುವಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಸ್ವಲ್ಪ ಗಮನದಲ್ಲಿರಲಿ. ಸರ್, ಈಗ ಮತ್ತೊಂದು ಪ್ರಶ್ನೆ. ಈಗ ವಾಟ್ಸಪ್ ಕಾಂಟ್ಯಾಕ್ಟನ್ನು ಟೇಕ್ ಓವರ್ ಮಾಡಿದ ತಕ್ಷಣ ಮುಂದಿನ ದಿನಗಳಲ್ಲಿ ಅವರ ಒಂದು ಆ ಚಾರ್ಟ್ ಲಿಸ್ಟ್ನಲ್ಲಿ ಎಷ್ಟೆಲ್ಲ ಕಾಂಟ್ಯಾಕ್ಟ್ಗಳಿರುತ್ತೆ, ಅವುಗಳ ಮೇಲೆ ಅಟೆಂಪ್ಟ್ ಆಗುವಂತಹ ಸಾಧ್ಯತೆಗಳಿದೆಯಾ? ಇಲ್ಲ, ಅವುಗಳ ಮೇಲೆ ಅಟೆಂಪ್ಟ್ ಆಗೋದಿಲ್ಲ. ಅಂದರೆ ದಿಸ್ ಇಸ್ ಕಾಲ್ಡ್ ಅ ರ್ಯಾಂಡಮ್ ಟಾರ್ಗೆಟಿಂಗ್. ಅಂದರೆ ಆ ಸೈಬರ್ ಫ್ರಾಡ್ಸ್ಟರ್ಗಳು ಏನಿದ್ದಾರೆ ಸುಮ್ಮನೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ನಿಮಗೂ ಕೂಡ SMS ಬರ್ತಿರುತ್ತೆ, ಯು ಹ್ಯಾವ್
23 ಪಾಯಿಂಟ್ಸ್ ಆನ್ ಕ್ರೆಡಿಟ್ ಕಾರ್ಡ್, ನಿಮ್ಮದು 2,000 ಪಾಯಿಂಟು ಕ್ರೆಡಿಟ್ ಕಾರ್ಡಲ್ಲಿ ಪೆಂಡಿಂಗ್ ಇದೆ, ಕ್ಲಿಕ್ ಮಾಡ್ಬಿಟ್ಟು ರೀಡೀಮ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಎಷ್ಟೋ ಜನ ಸುಮ್ಮನಾಗಿರ್ತಾರೆ, ಕೆಲವರು ಕ್ಲಿಕ್ ಮಾಡಿರ್ತಾರೆ. ಯಾಕೆ ಕ್ಲಿಕ್ ಮಾಡಿರ್ತಾರೆ? ಅವರು ವಿಕ್ಟಿಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀತಿಯಲ್ಲಿ ರ್ಯಾಂಡಮ್ ಆಗಿ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಸೈಬರ್ ಫ್ರಾಡ್ಸ್ಟರ್ಗಳು. ಯಾರದಕ್ಕೆ ಪ್ರಕ್ರಿಯೆ ಕೊಟ್ಟು ಅದನ್ನು ಅಟೆಂಡ್ ಮಾಡ್ತಾರೆ ಅವ್ರಿಗೆ ರಿಸ್ಕ್ ಜಾಸ್ತಿ ಬರುತ್ತೆ. ಸೊ ಏನು ಬೇಡಪ್ಪ, ನಮ್ಗೆ ಸಂಬಂಧ ಸುಮ್ಮನಾಗ್ಬಿಟ್ರೆ ಏನೂ ಚಿಂತೆ ಇಲ್ಲ. ಸೊ ನೀವು ಮಾಡೋ ಪ್ರತಿನಿತ್ಯದ ಟ್ರಾನ್ಸಾಕ್ಷನ್ಗಳೇನಿದೆ, ಯಾರು ತುಂಬ ಶಾಪಿಂಗ್ ಮಾಡ್ತಿರ್ತಾರೆ, ಆರ್ಡರ್ ಮಾಡ್ತಿರ್ತಾರೆ, ಮತ್ತು ತುಂಬ ಡೆಲಿವರೀಸ್ಗಳನ್ನ ಎಕ್ಸೆಪ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಈ ಥರ ಫ್ರಾಡ್ಗಳಾಗೋದು ಚಾನ್ಸಸ್ ಜಾಸ್ತಿ. ಯಾಕಂದರೆ ದೇ ಹ್ಯಾವ್ ಟು ಬಿಲೀವ್, ರೈಟ್? ಯಾವ ಫೋನ್ ಅಡ್ರೆಸ್ ಸಿಕ್ತಿಲ್ಲ, ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ ಅಂತ ಕೇಳಿದ್ರೆ ಕಳಿಸ್ಕೊಡ್ಬೇಕು. ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಸೊ ಅಷ್ಟು ಟೈಮ್ ಇರೋದಿಲ್ಲ ಚೆಕ್ ಮಾಡೋದಕ್ಕೆ ಯಾರು ಬಂದುಬಿಡು ಅಂತ. ಸೊ ಅಂಥ ಚಾನ್ಸಸ್ಗಳಲ್ಲಿ ಇಂಥ ಪ್ರಕರಣಗಳು ಸಾಧಾರಣವಾಗಿ ಜಾಸ್ತಿ ಆಗುತ್ತೆ. ಬಟ್ ಹಾಗಂತ ವಾಟ್ ಜನರಲ್ ರೆಕಮೆಂಡೇಷನ್ ಇಸ್ ದ್ಯಾಟ್ ನೀವು ಯಾವುದೇ ಕಾರಣಕ್ಕೂ USSD ಕೋಡ್ನ ರನ್ ಮಾಡಬಾರ್ದು. ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ನಂಬರ್ಗಳಿಂದ ಯಾವುದೇ ಲಿಂಕ್ ಬಂದರೂ ಕೂಡ ಅದನ್ನ ಕ್ಲಿಕ್ ಮಾಡಬಾರ್ದು. ಈ ಎರಡು ವಿಚಾರ ಗಮನ ಇಟ್ಕೊಂಡ್ರೆ ಎಷ್ಟೋ ಮಟ್ಟಿಗೆ ಸೈಬರ್ ಫ್ರಾಡ್ಸ್ಟರ್ಗಳನ್ನ ನಾವು ತಡೆಗಟ್ಬೋದು. ಸರಿಗ ಕೊನೆಯ ಪ್ರಶ್ನೆ, ಒಂದು ಕಡೆಯಲ್ಲಿ ಸೈಬರ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂಥ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದಕ್ಕೆ ಮೂಲದಿಂದಲೇ ಒಂದು ಕಿತ್ತು ಹಾಕುವಂಥ ಕೆಲಸ ಆಗಲಿಕ್ಕೆ ಇಲ್ವಾ ಅಂತ ಹೇಳಿ ಸರ್. ಮೂಲ ಅಂತ ಕೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅವ್ರನ್ನೇ ನಾವು ಮೂಲ ಅಂತ ಹೇಳಬೇಕಿದೆ. ಅಂದರೆ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೀನಿ, ನಾನು ನನ್ನ ಮೊಬೈಲ್ ಬಗ್ಗೆ ಗಮನ ಇಟ್ಕೊಂಡು ನನ್ನ ಮೊಬೈಲ್ನ ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂತ ಒಂದು ಪ್ರಕ್ರಿಯೆ ನಾನು ಯೂಸ್ ಮಾಡಲಿಲ್ಲ ಅಂತ ಕೇಳಿದ್ರೆ, ನನ್ನಿಂದ ನನ್ನ ಕಾಂಟ್ಯಾಕ್ಟ್ರು ಒಂದು ಪರ್ಪಸ್ಗೋಸ್ಕರ ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ಅಷ್ಟು ಕಾಂಟ್ಯಾಕ್ಟ್ಗಳಿಗೆ ನನ್ನ ಒಂದು ಬೇಜವಾಬ್ದಾರಿತನದಿಂದ ರಿಸ್ಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಸ್ವಲ್ಪ ಗಮನದಲ್ಲಿ ಇದ್ದೆ ಅಂತ ಕೇಳಿದ್ರೆ ನಾನು ಕೂಡ ಸೇಫ್ ಆಗಿರ್ತೀನಿ, ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ಅಷ್ಟು ಜನ ಸೇಫ್ ಆಗಿರ್ತಾರೆ. ನಾನು ಸ್ವಲ್ಪ ಮಾಡಿದ್ರೆ ನನ್ನಿಂದ ನನ್ನ ಮೊಬೈಲಲ್ಲಿರೋ ಅಷ್ಟು ಕಾಂಟ್ಯಾಕ್ಟ್ಗಳಿಗೆ ರಿಸ್ಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಿಷ್ಟು ಸೈಬರ್ ಎಕ್ಸ್ಪರ್ಟ್ ಫಣೀಂದ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.